ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮಾರ್ಚ್ 1, 2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಿಮ್ಗೇನಾದ್ರೂ 2024 ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಬೇಕು ಅಂದ್ರೆ 120 ಅನ್ನ ಪೇ ಮಾಡಿ ನೋಟ್ಸ್ ಅನ್ನ ಪಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಕಾಣುವಂತ QR ಕೋಡ್ಗೆ ನೀವು ಪೇ ಅನ್ನ ಮಾಡಿ ಈ ಒಂದು ನೋಟ್ಸ್ ಗಳನ್ನ ಪಡ್ಕೋಬಹುದು. ಪ್ರೆಸೆಂಟ್ಲಿ 50% ಆಫ್ ಇದೆ, 240 ಆಗುತ್ತೆ. 240 50% ಆಫರ್ ಇರೋದ್ರಿಂದ 120ಗೆ ನಿಮಗೆ 2024 ನೋಟ್ಸ್ ಸಿಗ್ತಾ ಇದೆ. ಹಾಗೆ ಜನವರಿ ಮತ್ತು ಫೆಬ್ರವರಿ ನೋಟ್ಸ್ಗಳು ಸಂಪೂರ್ಣವಾಗಿ ಬೇಕು ಅಂದ್ರೆ ಅಪ್ಗ್ರೇಡೆಡ್ ನೋಟ್ಸ್ಗಳಿವೆ, ಅವನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. 27 ಪರ್ ಮಂತ್ ಆಗುತ್ತೆ. ಕಂಪ್ಲೀಟ್ ಆಗಿ ಈ PDF ನೋಟ್ಸ್ಗಳನ್ನ ತಗೊಂಡ್ರೆ ನೀವು ಮತ್ತೊಂದು ಸೋರ್ಸ್ ಮೆಟೀರಿಯಲ್ ಇಟ್ಕೊಂಡು ಓದೋಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿರೋ ವಾಟ್ಸ್ಆಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕ್ವೆಶನ್ಸ್. ಪ್ರಶ್ನೆ: 2025 ರಾಷ್ಟ್ರೀಯ ವಿಜ್ಞಾನ ದಿನದ ಧ್ಯೇಯ ವಾಕ್ಯವೇನು? ಆಯ್ಕೆಗಳು ಈ ತರ ಇದೆ. ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನು ಕೊಡೋ ಪ್ರಯತ್ನ ಮಾಡ್ಬೋದು. ಅಂದ ಹಾಗೆ ನಿಮಗೆ ಈ ಕ್ಲಾಸ್ನ PDF ನೋಟ್ಸ್ ಗಳನ್ನ ಬೇಕು ಅಂದ್ರೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಏನಿದೆ, ವಾಟ್ಸ್ಆಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ನಿಮಗೆ ಈ ನೋಟ್ಸ್ಗಳು ಆ ದಿನದ ಸಂಜೆ ನಿಮಗೆ ಅವೈಲೇಬಲ್ ಆಗುತ್ತೆ. ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸೋದು ಅನ್ನೋದು 2025 ರಾಷ್ಟ್ರೀಯ ವಿಜ್ಞಾನ ದಿನದ ಧ್ಯೇಯವಾಕ್ಯವಾಗಿದೆ. ರಾಷ್ಟ್ರೀಯ ವಿಜ್ಞಾನ ದಿನವನ್ನ ಫೆಬ್ರವರಿ 28ರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ. ಫೆಬ್ರವರಿ 28, 1928ರಂದು ಭಾರತೀಯ ಭೌತಶಾಸ್ತ್ರಜ್ಞರಾದ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರು ರಾಮನ್ ಪರಿಣಾಮವನ್ನ ಕಂಡುಹಿಡಿತಾರೆ. ಆ ದಿನದ ಸವಿನೆನಪಿಗಾಗಿ ಭಾರತದಲ್ಲಿ ಈ ದಿನವನ್ನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ರಾಮನ್ ಪರಿಣಾಮ ಇದು ಏನಪ್ಪಾ ಅಂದ್ರೆ, ಬೆಳಕು ಪಾರದರ್ಶಕ ವಸ್ತುವಿನ ಮೂಲಕ ಹಾದು ಹೋದಾಗ ಅದರ ಚದುರುವಿಕೆ ಮತ್ತು ಅದರ ತರಂಗಾಂತರ ಮತ್ತು ಶಕ್ತಿಯಲ್ಲಿ ಬದಲಾವಣೆಯಾಗುವ ವಿದ್ಯಮಾನವನ್ನ ರಾಮನ್ ಪರಿಣಾಮ ಅಂತ ಕರೆಯಲಾಗುತ್ತೆ. ಈ ಆವಿಷ್ಕಾರವು ಭೌತಶಾಸ್ತ್ರ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆಯಾಗಿದ್ದು, ಈ ಒಂದು ಕೊಡುಗೆಗಾಗಿ 1930ರಲ್ಲಿ ಸರ್ ಸಿ ವಿ ರಾಮನ್ ಅವರಿಗೆ ಭೌತಶಾಸ್ತ್ರ ವಿಭಾಗದ ಮೊಟ್ಟಮೊದಲ ನೊಬೆಲ್ ಪ್ರಶಸ್ತಿ ಕೂಡ ದಕ್ಕಿತು. ಇದರೊಂದಿಗೆ ವಿಜ್ಞಾನದಲ್ಲಿ ಈ ಪ್ರತಿಷ್ಠಿತ ಪ್ರಶಸ್ತಿ ಪಡೆದ ಮೊಟ್ಟಮೊದಲ ಭಾರತೀಯ ಎಂಬ ಖ್ಯಾತಿಯನ್ನು ಕೂಡ ಅವರು ಪಡ್ಕೊಂಡ್ರು. 2025ರಲ್ಲಿ ಪ್ರತಿ ವರ್ಷ ನೋಡಿ ಒಂದೊಂದು ಥೀಮ್ ಅನ್ನು ಇಟ್ಟುಕೊಂಡು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. 2025ರಲ್ಲಿ ವಿಕಸಿತ ಭಾರತಕ್ಕಾಗಿ ವಿಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಜಾಗತಿಕ ನಾಯಕತ್ವಕ್ಕಾಗಿ ಭಾರತೀಯ ಯುವಕರನ್ನ ಸಬಲೀಕರಣಗೊಳಿಸೋದು ಅನ್ನೋದು ಥೀಮ್ ಆಗಿದೆ. 3 ವರ್ಷಗಳ ಆರಂಭಿಕ ಅವಧಿಗೆ ಸೆಬಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೆಬಿಯ ನೂತನ ಅಧ್ಯಕ್ಷರು ತುಹಿನ್ ಕಾಂತ ಪಾಂಡೆ ಅಂತ. ಸರ್ಕಾರ ಹಣಕಾಸು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡದಿರ್ತಕ್ಕಂಥ ತುಹಿನ್ ಕಾಂತ ಪಾಂಡೆ ಅವರನ್ನ ಸೆಬಿಯ ಹೊಸ ಅಧ್ಯಕ್ಷರನ್ನಾಗಿ 3 ವರ್ಷಗಳ ಅವಧಿಗೆ ನೇಮಕ ಮಾಡಿದೆ. ಇದನ್ನ ಸಂಪುಟದ ನೇಮಕಾತಿ ಸಮಿತಿ ನೇಮಕಾತಿಯನ್ನ ಅನುಮೋದಿಸಿದೆ. ಮಾಧಬಿ ಪೂರಿ ಬುಚ್ ಅವರ ಉತ್ತರಾಧಿಕಾರಿ ಆಗ್ತಾರೆ. ಅಂದ್ರೆ ಸೆಬಿಯ ಪ್ರೆಸೆಂಟ್ ಅಧ್ಯಕ್ಷರು ಯಾರಿದ್ರು ಅಂದ್ರೆ ಮಾಧಬಿ ಪೂರಿ ಬುಚ್ ಅವರು. ಅವರ ಅಧಿಕಾರಾವಧಿ ಮುಗಿದಿದೆ ಈಗ. ಅವರ ಉತ್ತರಾಧಿಕಾರಿಯಾಗಿ ಇವರು ಬರ್ತಾರೆ. ಸೆಬಿ ಅಧ್ಯಕ್ಷೆಯಾಗಿ ಮಾಧಬಿ ಪೂರಿ ಬುಚ್ ಅವರ ಅಧಿಕಾರಾವಧಿ ಮಾರ್ಚ್ 1, 2025ಕ್ಕೆ ಕೊನೆಗೊಳ್ತಾ ಇದೆ. ಆ ಕಾರಣಕ್ಕೆ ಇವರನ್ನ ಹೊಸದಾಗಿ ಆಯ್ಕೆ ಮಾಡಲಾಗಿದೆ. ಸೆಬಿ ಮುಖ್ಯಸ್ಥರು ಭಾರತ ಸರ್ಕಾರದ ಕಾರ್ಯದರ್ಶಿಗೆ ಸಮಾನವಾದ ವೇತನ ಅಂದ್ರೆ ತಿಂಗಳಿಗೆ ಸುಮಾರು 5,62,500 ರೂಪಾಯಿಗಳ ವೇತನವನ್ನ ಪಡ್ಕೊಳ್ತಾರೆ. ಸೆಬಿ ಅಂತ ಹೇಳಿದ್ರೆ ಭಾರತೀಯ ಷೇರುಪೇಟೆ ನಿಯಂತ್ರಕ ಮಂಡಳಿ ಅಂತ ಕರಿತೀವಿ. ಸೆಬಿಯ ವಿಸ್ತೃತ ರೂಪ. ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುತ್ತೆ ಸೆಬಿ. 1992ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಮುಂಬೈಯಲ್ಲಿ ಕಂಡುಬರುತ್ತೆ. ಹೆಚ್ಚುವರಿಯಾಗಿ ಹೇಳ್ಬೇಕು ಅಂದ್ರೆ ಈಗ ಆಲ್ರೆಡಿ ಇದ್ದಂತಹ ಮಾಧಬಿ ಪೂರಿ ಬುಚ್ ಅವ್ರ ಬಗ್ಗೆ ಹೇಳೋದಾದ್ರೆ, ಸೆಬಿಯನ್ನ ಮುನ್ನಡೆಸಿದಂತ ಮೊಟ್ಟ ಮೊದಲ ಮಹಿಳೆಯವರು. ಮಾರ್ಚ್ 2, 2022ರಿಂದ ಮಾರ್ಚ್ 1, 2025 ತನಕ ಸೆಬಿಯ ಅಧ್ಯಕ್ಷರ ಕೆಲಸ ಮಾಡಿರ್ತಾರೆ. ಸೆಬಿಯ ಮುಖ್ಯಸ್ಥರಾದ ಮೊದಲ ಖಾಸಗಿ ವಲಯದ ವೃತ್ತಿಪರ ಇವರಾಗಿರ್ತಾರೆ. ಇದಲ್ದೇ ಇವರು ಹಿಂದೆ ICICI ಸೆಕ್ಯೂರಿಟೀಸ್ ನ CEO ಆಗಿದ್ರು 2009ರಿಂದ 2011ರ ನಡುವೆ. ನೆಕ್ಸ್ಟ್ ಅಜಯ್ ತ್ಯಾಗಿ ಅವರು ಆಯ್ಕೆಗಳಾದಂಥದ್ದು. ಮಾಧಬಿ ಪೂರಿ ಬುಚ್ ಅವರು ಬರೋದಕ್ಕೂ ಮುಂಚೆ ಸೆಬಿಯ ಅಧ್ಯಕ್ಷರಾಗಿದ್ರು 2017ರಿಂದ 2022 ತನಕ. ಒಂದು 3 ವರ್ಷ ಮತ್ತೊಂದು 2 ವರ್ಷಗಳ ಟರ್ಮ್ ಅಲ್ಲಿ ಇವರು ಕೆಲಸವನ್ನ ಮಾಡಿದ್ರು. ಸೆಬಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು ಅಜಯ್ ತ್ಯಾಗಿ ಅವರು.
ಹಣಕಾಸು ಸಚಿವಾಲಯದಲ್ಲಿ ಪ್ರಮುಖವಾದ ಹುದ್ದೆಯನ್ನ ಕೆಲಸ ಮಾಡದಂತ ಅನುಭವವನ್ನು ಅವರು ಹೊಂದಿರ್ತಾರೆ. ಮಾರ್ನಿಂಗ್ ಕನ್ಸಲ್ಟ್ ಸಮೀಕ್ಷೆಯ ಪ್ರಕಾರ 2025ರಲ್ಲಿ 75% ಅನುಮೋದನೆ ರೇಟಿಂಗ್ ನೊಂದಿಗೆ ಜಾಗತಿಕ ಅನುಮೋದನೆ ರೇಟಿಂಗ್ ನಲ್ಲಿ ವಿಶ್ವದ ನಾಯಕ ಅಗ್ರಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ಗುರುತು ಮಾಡ್ಬೇಕು ನೀವು. ಇದಕ್ಕೆ ಸರಿಯಾದಂತ ಉತ್ತರ ನರೇಂದ್ರ ಮೋದಿ ಅವರು. ಅನುಮೋದನೆಗಳು ರೇಟಿಂಗ್ 2025 ನಾಯಕನ ಜನಪ್ರಿಯತೆ ಮತ್ತು ಜಾಗತಿಕ ರಾಜಕೀಯದ ಮೇಲೆ ಅವರ ಪ್ರಭಾವವನ್ನ ಪ್ರತಿಬಿಂಬಿಸುವಂತಹ ರೇಟಿಂಗ್ ಇದಾಗಿರುತ್ತೆ. ಆರ್ಥಿಕ ಸುಧಾರಣೆಗಳು ಮತ್ತು ಜಾಗತಿಕ ಪ್ರಭಾವಕ್ಕೆ ಮನ್ನಣೆ ಪಡೆದು ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 75% ಅನುಮೋದನೆಯನ್ನ ಪಡೆಯುವ ಮೂಲಕ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದ್ದಾರೆ. ಇನ್ನು ಕ್ಲೌಡಿಯಾ ಶಿನ್ಬಾಮ್, ಮೆಕ್ಸಿಕೋ ದೇಶದ ಕ್ಲೌಡಿಯಾ ಶಿನ್ಬಾಮ್ ಅವರು 66% ಅನುಮೋದನೆಯನ್ನ ಪಡೆಯುವ ಮೂಲಕ 2ನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಇನ್ನು ಅರ್ಜೆಂಟೈನಾದ ಝೇವಿಯರ್ ಮಿಲಿಯನ್ ಅವರು 3ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಆ ಆಡಳಿತದಲ್ಲಿ ಸ್ಥಿರತೆ ಮತ್ತು ತಟಸ್ಥಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಸ್ವಿಟ್ಜರ್ಲೆಂಡ್ ನ ಕರೀನಾ ಕೆಲ್ಲರ್ ಸೂಟರನ್ ಅವರು 4ನೇ ಸ್ಥಾನವನ್ನ 63% ಅನುಮೋದನೆ ಪಡೆಯುವ ಮೂಲಕ ಪಡ್ಕೊಂಡಿರ್ತಾರೆ. ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ನೋಡಿ, 6ನೇ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋ ಮಾಹಿತಿಗಳು. ಮುಂದೆ ಅನುಮೋದನೆ ಪಡ್ಕೊಂಡಂತವರ ಒಂದಿಷ್ಟು ಹೆಸರುಗಳಿದೆ. ಆಸ್ಟ್ರೇಲಿಯಾದ ಆಂಥೋನಿ ಅಲ್ಬನಿಸ್ ಅನ್ನೋರು 6ನೇ ಸ್ಥಾನ, ನೆದರ್ಲ್ಯಾಂಡ್ ನ ಡಿ ಸ್ಕೂಪನ್ ಅವರು 7ನೇ ಸ್ಥಾನ, ಹಾಗೆ ಪೋಲೆಂಡ್ ನ ಡೊನಾಲ್ಡ್ ಟಸ್ಕ್ ಅನ್ನೋರು 8ನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಈ ಅಂಕಿಅಂಶಗಳಲ್ಲಿ. ಇನ್ನು ಬಲಪಂಥೀಯ ನೀತಿಗಳು ಮತ್ತು ವಲಸೆ ನಿಯಂತ್ರಣಕ್ಕೆ ಹೆಸರುವಾಸಿಯಾಗಿರುವ ಜಾರ್ಜಿಯಾ ಮೆಲೋನಿ ಅವರು, ಇಟಲಿ ದೇಶದವರು, 42% ಅನುಮೋದನೆ ಪಡೆಯುವ ಮೂಲಕ 9ನೇ ಸ್ಥಾನವನ್ನ ಪಡ್ಕೊಂಡ್ರೆ, ಸ್ವೀಡನ್ ದೇಶದ ಉಲ್ಫ್ ಕ್ರಿಸ್ಟನ್ಸನ್ 10ನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ನೆಕ್ಸ್ಟ್, ಇತ್ತೀಚೆಗೆ ಒಂದು ರಾಷ್ಟ್ರ ಒಂದು ಬಂದರು ಎನ್ನುವ ಉಪಕ್ರಮವನ್ನ ಉದ್ಘಾಟನೆ ಮಾಡಿದಂತವ್ರು ಯಾರು? ಸರಿಯಾದ ಉತ್ತರ ಸರ್ಬಾನಂದ್ ಸೋನೆವಾಲ್. ಇತ್ತೀಚೆಗೆ ಕೇಂದ್ರ ಸಚಿವರು ಬಂದರುಗಳಲ್ಲಿ ದಾಖಲಾತಿ ಅಸಂಗತತೆ ಮತ್ತು ಅಸಮರ್ಥತೆಯನ್ನ ನಿವಾರಣೆ ಮಾಡೋದಕ್ಕೋಸ್ಕರ ಒಂದು ರಾಷ್ಟ್ರ ಒಂದು ಬಂದರು ಅನ್ನುವ ಹೊಸ ಉಪಕ್ರಮವನ್ನ ಪ್ರಾರಂಭ ಮಾಡಿದ್ದಾರೆ. ಇದರ ಮೂಲಕ ದಕ್ಷತೆಯನ್ನ ಸುಧಾರಿಸುವುದು ಇದರ ಪ್ರಮುಖವಾದ ಉದ್ದೇಶವಾಗಿದೆ. ONOP ಅಂತ, ಒಂದು ರಾಷ್ಟ್ರ ಒಂದು ಬಂದರು ಅಂತ ಹೇಳ್ತೀವಿ. ಭಾರತದ ಪ್ರಮುಖ ಬಂದರುಗಳಲ್ಲಿ ಕಾರ್ಯಾಚರಣೆಗಳನ್ನ ಪ್ರಮಾಣೀಕರಿಸುವ ಮತ್ತು ವ್ಯವಸ್ಥಿತಗೊಳಿಸುವ ಗುರಿಯನ್ನ ಇದು ಹೊಂದಿರುತ್ತೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿರುವ ಪ್ರಾಣಿ ಮಿತ್ರ ರಾಷ್ಟ್ರೀಯ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದಲ್ಲಿ ಶ್ರೇಷ್ಠತೆಗಾಗಿ ನೀಡಲಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಾಣಿ ಕಲ್ಯಾಣ ಎನ್ನುವ ವಿಭಾಗದ ಶ್ರೇಷ್ಠತೆಗಾಗಿ ಇದನ್ನು ನೀಡಲಾಗುತ್ತೆ. ಅನಂತ್ ಅಂಬಾನಿಯವರ ವಂತಾರ ಅನ್ನೋ ಸಂಸ್ಥೆ ಪ್ರಾಣಿ ಕಲ್ಯಾಣಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಕಾರ್ಪೊರೇಟ್ ವಿಭಾಗದಲ್ಲಿ ಪ್ರತಿಷ್ಠಿತ ಪ್ರಾಣಿ ಮಿತ್ರ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡ್ಕೊಂಡಿದೆ. ಈ ಪ್ರಶಸ್ತಿಯು ಪ್ರಾಣಿ ಕಲ್ಯಾಣ ಕ್ಷೇತ್ರದಲ್ಲಿ ಭಾರತದ ಅತ್ಯುನ್ನತ ಗೌರವವಾಗಿದ್ದು, ಪ್ರಾಣಿ ಕಲ್ಯಾಣ ಸುಧಾರಣೆಗೆ ಶ್ರಮಿಸುತ್ತಿರುವ ಕಾರ್ಪೊರೇಟ್ ಸಂಸ್ಥೆಗಳು, ಸಂಸ್ಥಾನಗಳು, ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ಕೂಡ ಇದು ಗುರುತಿಸುತ್ತೆ. ಇದನ್ನ 1966ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪರಿಚಯ ಮಾಡಲಾಯಿತು. ಪ್ರಾಣಿ ಕಲ್ಯಾಣ ವಿಭಾಗ ಮತ್ತು ರಕ್ಷಣಾ ವಿಭಾಗದಲ್ಲಿ, ಅಂದ್ರೆ ಪ್ರಾಣಿಗಳ ಕಲ್ಯಾಣ ಮಾಡೋದು ಮತ್ತು ಪ್ರಾಣಿಗಳ ರಕ್ಷಣೆ ಮಾಡುವಂತಹ ವಿಭಾಗದಲ್ಲಿ ಅಸಾಧಾರಣ ಸಾಧನೆಯನ್ನ ಮಾಡಿದಂತಹ ಅಥವಾ ಕೊಡುಗೆಗಳನ್ನು ನೀಡಿದಂತಹ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ. ಇದುವರೆಗೂ ಈ ಪ್ರಶಸ್ತಿಯನ್ನ 54 ಮಂದಿ ಪಡೆದಿರ್ತಾರೆ. ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಒಟ್ಟಾರೆಯಾಗಿ 54 ಅಂತ ಹೇಳ್ಬೋದು. ವಿಶ್ವದ ಹಿರಿಯ ಕ್ರಿಕೆಟಿಗ ರಾನ್ ಡ್ರೇಪರ್ ಇತ್ತೀಚೆಗೆ ನಿಧನರಾದರು. ಅವರು ಯಾವ ದೇಶದವರು ಅಂತ ಪ್ರಶ್ನೆ. ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ. ಜಗತ್ತಿನ ಅತಿ ಹಿರಿಯ ಕ್ರಿಕೆಟಿಗ ಎಂದು ಖ್ಯಾತಿಯನ್ನು ಪಡೆದಿರುವ ದಕ್ಷಿಣ ಆಫ್ರಿಕಾದ ರಾನ್ ಡ್ರೇಪರ್ ಶುಕ್ರವಾರ ನಿಧನರಾಗಿರ್ತಾರೆ. 98 ವರ್ಷ ವಯಸ್ಸಾಗಿತ್ತು. ದಕ್ಷಿಣ ಆಫ್ರಿಕಾ ಪರವಾಗಿ 1950ರಲ್ಲಿ 2 ಟೆಸ್ಟ್ ಪಂದ್ಯಗಳನ್ನು ಅವರು ಆಡಿರ್ತಾರೆ. ರಾನ್ ನಿಧನದ ಬಳಿಕ ಆಸ್ಟ್ರೇಲಿಯಾದ ನೀಲ್ ಹಾರ್ವೆ ಅವರು ವಿಶ್ವದ ಅತಿ ಹಿರಿಯ ಜೀವಂತ ಕ್ರಿಕೆಟಿಗರಾಗಿರ್ತಾರೆ. ಅವ್ರಿಗೆ 96 ವರ್ಷ ವಯಸ್ಸಾಗಿರುತ್ತೆ. ಈ ಹಿಂದೆ ದಕ್ಷಿಣ ಆಫ್ರಿಕಾದ 2 ಕ್ರಿಕೆಟಿಗರು ವಿಶ್ವದ ಅತಿ ಹಿರಿಯ ಕ್ರಿಕೆಟಿಗ ಗೌರವಕ್ಕೆ ಪಾತ್ರರಾಗಿದ್ರು. ಅದರಲ್ಲಿ ಒಬ್ರು ನರ್ಮನ್ ಗೋರ್ಡಾನ್ ಅಂತ 103 ವರ್ಷ ಅವರಿಗೆ 2016ರಲ್ಲಿ ಅವರು ನಿಧನರಾಗ್ತಾರೆ. ಇನ್ನೊಬ್ರು ಜಾನ್ ವ್ಯಾಟ್ಸ್ಕಿನ್ಸ್ ಅಂತ 98 ವರ್ಷ 2021ರಲ್ಲಿ ಅವರು ನಿಧನರಾಗಿರ್ತಾರೆ.
ನೆಕ್ಸ್ಟ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಹೊಸ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ. ಸರಿಯಾದ ಉತ್ತರ ನಿಮ್ಗೆಲ್ಲ ಗೊತ್ತಿರುತ್ತೆ, ವಿ ನಾರಾಯಣನ್ ಅವರು. ಇಸ್ರೋದ ಅಧ್ಯಕ್ಷ ವಿ ನಾರಾಯಣನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಮಾರ್ಚ್ 15ನೇ ತಾರೀಕು ಸ್ಪೇಡೆಕ್ಸ್ ಪ್ರತ್ಯೇಕಿಸುವ ಪ್ರಯೋಗಕ್ಕೆ ಚಾಲನೆ ಕೊಡ್ತೀವಿ ಅಂತ. ಸ್ಪೇಡೆಕ್ಸ್ ಬಗ್ಗೆ ಕಳೆದ ತಿಂಗಳ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬಾಹ್ಯಾಕಾಶದಲ್ಲಿ 2 ಉಪಗ್ರಹಗಳನ್ನ ಪ್ರತ್ಯೇಕಿಸುವಂತಹ ಕ್ರಿಯೆಯನ್ನ ಸ್ಪೇಡೆಕ್ಸ್ ಅಂತ ಕರಿತೀವಿ. ಸ್ಪೇಡೆಕ್ಸ್ ಅಂದ್ರೆ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಫುಲ್ ಫಾರ್ಮ್. ಮಾರ್ಚ್ ಮಧ್ಯಭಾಗದಲ್ಲಿ ಇದನ್ನ ಪ್ರಾರಂಭ ಮಾಡ್ತೀವಿ ಅಂತ ಇಸ್ರೋದ ಅಧ್ಯಕ್ಷರು ಮಾಹಿತಿಯನ್ನ ಕೊಟ್ಟಿರ್ತಾರೆ. 2024ರ ಡಿಸೆಂಬರ್ 30ನೇ ತಾರೀಕು ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಿಂದ PSLV ರಾಕೆಟ್ ಮೂಲಕ ಚೇಸರ್ ಮತ್ತು ಟಾರ್ಗೆಟ್ ಎಂಬ 2 ಹೆಸರಿನ ಪುಟ್ಟ ಉಪಗ್ರಹಗಳನ್ನ ಉಡಾವಣೆ ಮಾಡಲಾಗಿತ್ತು. ಈ 2 ಉಪಗ್ರಹಗಳನ್ನ ಜೋಡಿಸುವ ಕಾರ್ಯಾಚರಣೆಯು ಜನವರಿ 16ನೇ ತಾರೀಕು ಯಶಸ್ವಿಯಾಗಿ ಮಾಡಲಾಯಿತು. ಉಪಗ್ರಹಗಳನ್ನ ಜೋಡಣೆ ಮಾಡುವುದೇ ಈ ಯೋಜನೆಯ ಉದ್ದೇಶವಲ್ಲ, ಅದನ್ನ ಬೇರ್ಪಡಿಸೋದು ಕೂಡ ಈ ಯೋಜನೆಯ ಭಾಗವೇ ಆಗಿರುತ್ತೆ. ಹಾಗಾಗಿ ಇದನ್ನ ಪ್ರತ್ಯೇಕಿಸುವ ಕೆಲಸವನ್ನ ಮಾರ್ಚ್ 15ನೇ ತಾರೀಕು ಮಾಡ್ತೀವಿ ಅಂತ ಅವರು ಹೇಳಿರ್ತಾರೆ. ಬಾಹ್ಯಾಕಾಶಕ್ಕೆ ಮನುಷ್ಯನನ್ನ ಕಳಿಸುವ ಗಗನಯಾನ ಯೋಜನೆ, ಚಂದ್ರಯಾನ 4, ಚಂದ್ರನ ಮೇಲ್ಮೈ ಮಣ್ಣಿನ ಮಾದರಿಗಳನ್ನು ತರುವುದು, ಭಾರತೀಯ ಅಂತರಿಕ್ಷ ಕೇಂದ್ರ ಸ್ಥಾಪನೆ ಸೇರಿದಂತೆ ಭಾರತದ ಭವಿಷ್ಯದ ಮಹತ್ವದ ಬಾಹ್ಯಾಕಾಶ ಯೋಜನೆಗಳಿಗೆ ಇಸ್ರೋದ ಈ ಪ್ರಯೋಗ ಏನಿದೆ ಇವೆಲ್ಲ ನಾಂದಿ ಹಾಡುತ್ತೆ. ಅಂದ್ರೆ ಮುಂದಿನ ಪ್ರಯೋಗಗಳಿಗೆ ಇನ್ನಷ್ಟು ಅನುಕೂಲವನ್ನ ಈ ಪ್ರಯೋಗ ಮಾಡಿಕೊಡುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇದಾಗಿತ್ತು ಇಂದಿನ ಪ್ರಚಲಿತ ವಿದ್ಯಮಾನಗಳು. ಈ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿಗೂ. ಧನ್ಯವಾದಗಳು.